ನಮಸ್ಕಾರ. ಮುದ್ರೆ ಸಹಿತ ಪ್ರಾಕೃತಿಕ ಚಿಕಿತ್ಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಇದು ದೇಹ ಮತ್ತು ಪ್ರಕೃತಿಯ ಸಮ್ಮಿಲನ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗರ್ಭಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹಾಗಾದ್ರೆ ಗರ್ಭಕೋಶ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಎಷ್ಟು ಮುಖ್ಯವಾಗತ್ತೆ, ಹಾಗೆ ಗರ್ಭಕೋಶದ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವೈದ್ಯ ಧನ್ವಂತರಿ ಡಾಕ್ಟರ್ ಲತಾ ಶೇಖರ್. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ನಾನು ಹೇಳ್ತಿದ್ದ ಹಾಗೆ ಆಗಲೇ ಉಲ್ಲೇಖ ಮಾಡಿದಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗರ್ಭಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈ ಗರ್ಭಕೋಶದ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ತಿಳಿಸ್ಕೊಡೋದಾದ್ರೆ? ಈಗ ಗರ್ಭಕೋಶದ ತೊಂದರೆ ಯಾಕೆ ತುಂಬ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಅಂತಂದರೆ, ಹಿಂದಿನ ಕಾಲದ ಥರ ನಾವೀಗಿಲ್ಲ. ಹಿಂದೆ ಅಂದರೆ ಬರೀ ಈಗ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ಕೊಳ್ಳೋದು, ಮನೆಯಲ್ಲೇ ಇರ್ತಿದ್ರು, ಸೊ ಕೂಲ್ ಆ್ಯಂಡ್ ಕಾಮ್ ಆಗಿ. ಇವಾಗ ಒತ್ತಡ ಅಂದರೆ ಹೊರಗೂ ದುಡಿತಾರೆ, ಜವಾಬ್ದಾರಿ ತುಂಬ ಹೆಚ್ಚಿರುತ್ತೆ. ಸೊ ಎರಡು ಕಾರಣ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರಲಿಕ್ಕೆ. ಏನು ಅಂತಂದರೆ, ಒಂದು ಸ್ಟ್ರೆಸ್, ಇನ್ನೊಂದು ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತ. ಅಂದರೆ ಒಂದು ತುಂಬ ಒತ್ತಡ, ಇನ್ನೊಂದು ಪ್ರಾಪರ್ ಎಕ್ಸಸೈಸ್ ಇರೋದಿಲ್ಲ. ಹಿಂದಿನ ಕಾಲದವ್ರ ಥರ ನಾವು ರುಬ್ಬೋದು ಅಥವಾ ಬೇರೆ ಹೊಲದಲ್ಲಿ ಕೆಲಸ ಮಾಡೋದು ಯಾವುದೂ ಮಾಡೋದಿಲ್ಲ ಅಲ್ವಾ. ಸೊ ರಕ್ತ ಪರಿಚಲನೆ ಗರ್ಭಕೋಶದ ಭಾಗಗಳಿಗೆ ಸರಿಯಾಗಿ ಆಗ್ತಾ ಇರೋದಿಲ್ಲ ಒಂದು. ಇನ್ನೊಂದು, ಅವರು ಓವರಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಒಂಥರ ಇರಿಟೇಟ್ ಮಾಡ್ಕೊಳ್ತಾ ಇದ್ದಾಗ ವೀಕ್ ಪಾರ್ಟ್ ಲೇಡೀಸಲ್ಲಿ ಇರುವಂಥದ್ದು ಗರ್ಭಕೋಶ. ಸೊ ಅದು ಅಫೆಕ್ಟ್ ಆಗುತ್ತೆ. ಆಗ ಹಾರ್ಮೋನ್ ಇಂಬ್ಯಾಲೆನ್ಸು ಈಗ ನೋಡ್ತಿದ್ವಿ ಎಷ್ಟು ಚಿಕ್ಕವರಲ್ಲಿ, ಅಂದರೆ 14-15 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತಾನೆ ಇರುತ್ತೆ. ಡಾಕ್ಟರ್ ಹೇಳ್ತಾ ಇದ್ರಿ ಸ್ಟ್ರೆಸ್ ಹಾಗೆ ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇಂದ ಕೂಡ ಈ ಸಮಸ್ಯೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅಂತ. ಇನ್ನೊಂದು ಕಡೆ ಒಬೆಸಿಟಿ ಅನ್ನುವಂಥದ್ದು ಕೂಡ ಈ ಸಮಸ್ಯೆ ಕಾರಣ ಆಗುತ್ತಾ? ಖಂಡಿತ. ಯಾಕೆಂದರೆ ನೀವೇ ಇವಾಗ ಜಡ್ಜ್ ಮಾಡ್ಬೋದು. ಸ್ಟ್ರೆಸ್ ತುಂಬ ಇದ್ದಾಗ ಈಟಿಂಗ್ ಹ್ಯಾಬಿಟ್ಸ್ ಸರಿ ಇರೋದಿಲ್ಲ. ಸೊ ಪದೇ ಏನಾದರೂ ತಿಂತಾ ಇರ್ತಾರೆ, ದಪ್ಪ ಆಗ್ತಾನೆ ಇರ್ತಾರೆ. ಇನ್ನು ಚೈಲ್ಡ್ ಒಬೆಸಿಟಿ, ಅವರು ಮೆಚೂರ್ ಆಗೋ ಟೈಮಲ್ಲಿ, ಅಂದರೆ 13-14ನೇ ಏಜಲ್ಲಿ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಮತ್ತೆ ಒಂದು 25 ವರ್ಷ ಅಲ್ಲಿ ಇದರಲ್ಲೂ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಮತ್ತೆ ದಪ್ಪ ಆಗ್ತಾರೆ. ಪ್ರೆಗ್ನೆನ್ಸಿ ಇರುವಾಗ, ಬಾಣಂತನದಲ್ಲಿ, ಅಪ್ ಟು ಮೆನೋಪಾಸ್ವರೆಗೂ ಈ ಒಬೆಸಿಟಿ ಅನ್ನೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ ಹೆಣ್ಣುಮಕ್ಕಳಲ್ಲಿ ಹೊಟ್ಟೆ ಸುತ್ತಲೂ ಬೊಜ್ಜು ಬೆಳೆಯೋದ್ರಿಂದ ಸೊ ಗರ್ಭಕೋಶಕ್ಕೆ ಶಕ್ತಿ, ಆ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ಅಲ್ಲಿ ಆ್ಯಕ್ಟಿವಿಟಿ, ಕಾರ್ಯಕ್ಷಮತೆ ಅಂತ ಏನು ಹೇಳ್ತೀವಿ, ಅದೆಲ್ಲ ರೆಡ್ಯೂಸ್ ಆಗ್ತಾ ಬರುವಂಥದ್ದು. ಆಗ ಏನೇನು ಕಾಯಿಲೆ ಬರುತ್ತೆ ಅಂದರೆ PCOD, PCOS, ಯಾರದ್ದೇ ರಿಪೋರ್ಟ್ ನೋಡಿ ನೀವು, ಎಲ್ಲ ಸಿಸ್ಟ್ ಫಾರ್ಮ್ ಆಗ್ತಾ ಇರುತ್ತೆ, ಇನ್ನೂ ಚಿಕ್ಕವರಲ್ಲಿ ಕೂಡ. ಮತ್ತು ಸ್ವಲ್ಪ ದೊಡ್ಡಾದ ನಂತರ ಫೈಬ್ರಾಯ್ಡ್ ಗೆಡ್ಡೆಗಳು. ಸೊ ಅದು ತುಂಬ ಕಾಮನ್ನು. ಆಲ್ಮೋಸ್ಟ್ 90-95% ವುಮನ್ನಿಗೆ ಫೈಬ್ರಾಯ್ಡ್ ಅನ್ನೋದು ತುಂಬ ಕಾಮನ್ನಾಗಿ ಒಂದೊಂದು ಗೆಡ್ಡೆ ಇದ್ದೇ ಇರುತ್ತೆ. ಸೊ ಚಿಕ್ಕದಿದ್ದರೆ ಏನೂ ತೊಂದರೆ ಆಗೋಲ್ಲ. ಅದು ದೊಡ್ಡ ಆಗ್ತಾ ಬಂದರೆ ಬೇರೆ ಆರ್ಗನ್ ಮೇಲೆ ಕೂಡ ಒತ್ತಡ ಹೇರೋದ್ರಿಂದ ಸೊ ಅದಕ್ಕೆ ತುಂಬ ಪ್ರಾಬ್ಲಮ್ ಅನುಭವಿಸ್ತಾನೆ ಇರ್ತಾರೆ. ಡಾಕ್ಟರ್, ಇನ್ನು ಫೈಬ್ರಾಯ್ಡ್ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರಿ. ಫೈಬ್ರಾಯ್ಡ್ ಸಮಸ್ಯೆ ಅಂತ ಬಂದಾಗ ಆಪರೇಷನ್ ಒಂದೇ ಸೊಲ್ಯೂಷನ್ ಆಗಿರುತ್ತಾ ಅಂತ? ಖಂಡಿತ ಅಲ್ಲ. ಈಗ ಆಪ್ರೇಷನ್ ಅಂದರೆ ಈಗ ಲೇಸರ್ ಟ್ರೀಟ್ಮೆಂಟ್ ಮಾಡಿ ಒಂದು ಫೈಬ್ರಾಯ್ಡ್ ತೆಗಿಬೋದು. ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇರುತ್ತೆ. ಈಗ ಒಂದು ತೆಗೆದ್ರೂ ಕೂಡ ಮತ್ತೊಂದು ದೊಡ್ಡಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಅಂತ ತೆಗಿತೀರಿ? ಸೊ ಎಷ್ಟೋ ಜನ ಗರ್ಭಕೋಶನೇ ರಿಮೂವ್ ಮಾಡ್ಕೊಳ್ತಾರೆ. ಈಗ ನಿಮಗೆ ಒಂದು 35 ವರ್ಷ ಆಯಿತು ಅಂದ ಕೂಡಲೇ ಮಕ್ಕಳಾಗಿದೆ, ಇನ್ನು ನಿಮಗೆ ಗರ್ಭಕೋಶ ಬೇಡ ಅಂತ. ಆದರೆ ನೀವು ಒಂದು ಯೋಚನೆ ಮಾಡಬೇಕು, ದೇವರು ಕೊಟ್ಟ ಒಂದು ಆರ್ಗನ್. ಸೊ ಇದನ್ನು ಈಗ ಈ ರೀತಿ ತೆಗೆದಾಗ ಇಲ್ಲಿ ಸುತ್ತ ಇರೋ ಆರ್ಗನ್ದು ಒಂದು ಏನು ಸ್ಟ್ರೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದು ಓವರಿ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ, ಪ್ರೊಲ್ಯಾಪ್ಸ್ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ ಆಗುತ್ತೆ. ಯೂರಿನ್ ಕಂಟ್ರೋಲ್ ತಪ್ಪು ಹೋಗುತ್ತೆ. ಸೊ ಮತ್ತು ಒಬೆಸಿಟಿ ಹೇಗೂ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ. ಬ್ಯಾಕ್ ಪೈನ್ ಇಮ್ಮಿಡಿಯೇಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ ಆದಷ್ಟು ಗರ್ಭಕೋಶ ಉಳಿಸ್ಕೊಂಡು, ಅಂದರೆ ಒಂದು 7-8 ಸೆಂಟಿಮೀಟ್ರ್ ಅಷ್ಟು ದೊಡ್ಡ ಆದರೂ ಕೂಡ ನ್ಯಾಚುರಲ್ ವೇನಲ್ಲಿ, ಅಂದರೆ ನಿಮಗೆ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಆಗಿರ್ಬೋದು, ಇದೆಲ್ಲ ನಾವು ಮುದ್ರಾ, ಪ್ರಾಣಾಯಾಮ ಅಥವಾ ಪ್ರಾಪರ್ ಎಕ್ಸಸೈಸ್ ಇದೆಲ್ಲ ಮಾಡೋದ್ರಿಂದ ಅದರ ಸೈಜ್ ಕರ್ತಾ ಬರುತ್ತೆ. ಸೊ ಕಂಪ್ಲೀಟಾಗಿ ಅದು ಹೋಗ್ತಾ ಬರುತ್ತೆ. ಆ ರೀತಿ ಮಾಡಿಕೊಂಡು ಗರ್ಭಕೋಶನ ಖಂಡಿತ ಕಾಪಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಲೇಟಾಗಿ ಮ್ಯಾರೇಜ್ ಆಗ್ತಿದ್ದಾರೆ, ಲೇಟ್ ಮ್ಯಾರೇಜಸ್ ಆಗ್ತಿದ್ದಾರೆ, ತದನಂತರ ನ್ಯಾಚುರಲ್ ಆಗಿ ಮಕ್ಕಳಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಈ ಕುರಿತಂತೆ ತಿಳಿಸ್ಕೊಡೋದಾದ್ರೆ? ಈಗ ಲೇಟ್ ಮ್ಯಾರೇಜಸ್ ಆದವರಿಗೂ ಕೂಡ, ಅಂದರೆ ಅವರಿಗೆ ಎಗ್ ಪ್ರಾಪರ್ ಆಗಿ ರಿಲೀಸ್ ಆಗ್ತಾ ಇರೋದಿಲ್ಲ, ಒಂದು ಕಾರಣ ಆಗಿರುತ್ತೆ. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ಮತ್ತು ಆಲ್ರೆಡಿ ಒತ್ತಡ ಇರೋದ್ರಿಂದ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಈವನ್ ಜೆಂಟ್ಸಲ್ಲಿ ಕೂಡ ಕೌಂಟ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮೊಬಿಲಿಟಿಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಯಾಕೆಂದರೆ ಅವರು
ಅವ್ರದ್ದು ಕೂಡ ಈಗ ಸಾಫ್ಟ್ವೇರು ಅದು ಇದು ಅಂತ ವರ್ಕ್ ಹ್ಯಾಬಿಟ್ ಚೆನ್ನಾಗಿರೋದಿಲ್ಲ, ತುಂಬ ಸ್ಟ್ರೆಸ್ ಇರುತ್ತೆ, ಜೊತೆಗೆ ಕೂತ್ಕೊಂಡೇ ಇರ್ತಾರೆ, ಎಕ್ಸಸೈಸ್ ಇರೋದಿಲ್ಲ. ಸೊ ಇದೆಲ್ಲ ಕಾರಣ ಆಗಿ ಇನ್ಫರ್ಟಿಲಿಟಿ ತುಂಬ ಜನಕ್ಕೆ ಹೇಗೆ ಅಂತಂದರೆ ಆಲ್ಮೋಸ್ಟ್ 10 ಪೇರಲ್ಲಿ 7 ಪೇರಿಗೆ ಮಕ್ಕಳಾಗೋದೇ ಇಲ್ಲ. ಈವನ್ ಅರ್ಲಿ ಮ್ಯಾರೇಜಸ್ಸಲ್ಲಿ ಕೂಡ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಅವರಲ್ಲಿ ಕೂಡ ಇದೆಲ್ಲ ಇಶ್ಯೂಸ್ ಇರೋದ್ರಿಂದ. ಮತ್ತು ತುಂಬ ಚಿಕ್ಕಕ್ಕಿದ್ದಾಗಲೇ ಅಂದರೆ 16-17 ಏಜಲ್ಲೆಲ್ಲ ಡೇಟ್ ಸೈಕಲ್ ಸರಿ ಇರೋದಿಲ್ಲ. ಫಸ್ಟ್ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಋತುಚಕ್ರ ಸರಿ ಇರೋದಿಲ್ಲ ಆಗ ಅವರು ಈವನ್ IVF-ಗೆ ಹೋದರೂ ಮಕ್ಕಳಾಗೋದಿಲ್ಲ. ಫಸ್ಟ್ ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂದರೆ ಯೂಟ್ರಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಇರುತ್ತೆ. ಸೊ ಲೇಡೀಸಿಗೆ ಹೊರ ಇದ್ದ ಹಾಗೆ ಕೆಲವೊಂದು ಆಸನಾಸ್ ಇದೆ, ಬದ್ಧ ಕೋಣಾಸನ, ಉಪವಿಷ್ಟ ಕೋಣಾಸನ, ಚಕ್ರಾಸನ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಅಂಥದ್ದೆಲ್ಲ ಕಾಂಬಿನೇಷನ್ ಮಾಡಿಕೊಂಡು ವೆಯ್ಟನ್ನು ಅಂದರೆ ನಿಮ್ಮ ಫಿಟ್ನೆಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಉಳಿದಿದ್ದೆಲ್ಲ ಈ ಥರ ಮಾಡ್ಕೊಂಡು ಬಂದರೆ ನ್ಯಾಚುರಲ್ ಆಗಿ ಮಕ್ಕಳಾಗೋ ಸಾಧ್ಯತೆ ಖಂಡಿತ ಇರುತ್ತೆ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ಕಾರಮ್ಮ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ, ಹೇಳಿ, ಏನ್ ತೊಂದರೆ ಆಗಿದೆ? ನಾನು ನಿಮ್ಮ ಹತ್ರ ಬಂದಿದ್ದೆ. ಓಕೆ. ಈಗ 2 ತಿಂಗಳಾಯ್ತು ಅನ್ಸುತ್ತೆ. ನಮ್ಗೆ PCOD ಸಮಸ್ಯೆ ಇತ್ತು, ತುಂಬಾ ಬ್ಲೀಡಿಂಗ್ ಸಮಸ್ಯೆ ಇತ್ತು. ಓಕೆ. ಈಗ 2 ತಿಂಗಳಿಂದ ನಾರ್ಮಲ್ ಆಗಿದೆ, ಆಗಿದೆ. ಈಗ ಅದೇ ಮುಂದೆ ಏನಾದ್ರು ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾ? ಈಗೆಲ್ಲ ಪೂರ್ತಿ ನಾರ್ಮಲ್ ಆಗಿದೆ. ಎಷ್ಟು ಧನ್ಯವಾದ ಅಂತ ಹೇಳಿದ್ರು ಸಾಲದು. ಹೌದಾ, ವೆರಿ ನೈಸ್. ತುಂಬಾ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಯಾಕಂದ್ರೆ ಈಗ 2 months ಅಲ್ಲೇ ಎಲ್ಲ ಕ್ಲಿಯರ್ ಆಗಿದೆ ಅಂತ. ಬಟ್ ಕಷಾಯ ಎಲ್ಲ ಇನ್ನೂ 1 ತಿಂಗಳು ಅಥವಾ 2 ತಿಂಗಳು ತಗೊಳ್ಳಿ. ಆದ್ರೆ ನಾವು ಹೇಳ್ಕೊಟ್ಟಂತ ಈಗ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಇದನ್ನೆಲ್ಲ ಮಾತ್ರ ನೀವು ಮಾಡ್ತಾನೆ ಇರಬೇಕು. ಇನ್ನೂ ಸ್ವಲ್ಪ ದಿನ ನೋಡೋಣ, ಮಾಡ್ತಾ ಇರಿ. ತುಂಬಾ ಖುಷಿ ಆಯ್ತು ನಿಮ್ ಫೀಡ್ಬ್ಯಾಕ್ ಕೇಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಯಾಕಂತ ಹೇಳಿದ್ರೆ ಸ್ವಾದಿಷ್ಟಾನ ಚಕ್ರ ಇಂಬ್ಯಾಲೆನ್ಸ್ ಆದಾಗ ಈ ಗರ್ಭಕೋಶ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಿಳಿಸ್ಕೊಡಿ. ನೀವು ತುಂಬ ಒಳ್ಳೆ ಕ್ವಶನ್ ಕೇಳಿದಿರಿ. ಯಾಕೆಂದರೆ ನಮ್ಮಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಟ್ರೀಟ್ಮೆಂಟ್ ಅಂದರೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ. ಸೊ ಅದರಲ್ಲಿ ಹೇಗೆ ಅಂದರೆ ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಹಿಂದೆ ಪೂರ್ತಿ ಸಪ್ತಚಕ್ರಸ್ ಇರೋದ್ರಿಂದ ಅಲ್ಲಿ ನಾವು ಎನರ್ಜೈಸ್ ಮಾಡ್ತೀವಿ. ಅಂದರೆ ಇದು ನರು ಪ್ಲೆಕ್ಸಸ್ ಅಂತ ಹೇಳ್ಬೋದು, ನರು ಮೀಟ್ ಆಗುವಂಥ ಜಾಗ. ಸೊ ಅಲ್ಲಿ ನಾವು ಸ್ವಾದಿಷ್ಟಾನ ಅಂತ ತಗೊಂಡಾಗ ನಾಭಿಯಿಂದ 4 ಫಿಂಗರ್ ಕೆಳಗಡೆ, ಸೊ ಅಲ್ಲಿ ಇರೋ ಆರ್ಗನ್ಸ್ ಅಂದರೆ ಏನು, ಪೆಲ್ವಿಕ್ ರೀಜನ್ಗೆ ಸಂಬಂಧಪಟ್ಟ ಆರ್ಗನ್, ಅಲ್ಲಿ ಗರ್ಭಕೋಶ ಇರ್ಬೋದು ಅಥವಾ ಓವರಿ, ಮೂತ್ರನಾಳಗಳಿರುತ್ತೆ. ಸೊ ಇದೆಲ್ಲದು ಪೆಲ್ವಿಕ್ ರೀಜನಲ್ಲಿ ಇರೋದ್ರಿಂದ ಅಲ್ಲಿ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಕೊಟ್ಟು ಹೀಲ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇರುವ ಅಂಗಾಂಗಗಳ ಕಾರ್ಯಕ್ಷಮತೆನ ನೋಡ್ಕೊಳ್ಳೋದು ಸ್ವಾದಿಷ್ಟಾನ ಚಕ್ರ. ಅದನ್ನು ಯಾವಾಗ ಎನರ್ಜಿ ಕೊಟ್ಟು ಮಾಡ್ತೀವಿ ಅಂದರೆ ಎನರ್ಜೈಸ್ ಮಾಡ್ತೀವಿ, ಆಗ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಕಾಯಿಲೆಗಳು ಅಂದರೆ ಅಧಿಕ ಋತುಸ್ರಾವ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಇರುತ್ತೆ, ತುಂಬ ಜನಕ್ಕೆ ಈಸ್ಟ್ ಇನ್ಫೆಕ್ಷನ್ ಅಂತ ಅಂದರೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಿರುತ್ತೆ, ಅಥವಾ ಉರಿ ಮೂತ್ರ ಪ್ರಾಬ್ಲಮ್ ಇರುತ್ತೆ. ಸೊ ಕೆಲವರಿಗೆ 3 ತಿಂಗಳು 4 ತಿಂಗಳು ಡೇಟ್ ಆಗೋದೇ ಇಲ್ಲ, ಅಂದರೆ ಅದೆಲ್ಲ ಸೈಕಲಲ್ಲಿ ಇಂಬ್ಯಾಲೆನ್ಸ್ ಇರುತ್ತೆ. ಇದು ಎಲ್ಲದನ್ನು ಸರಿ ಮಾಡಲಿಕ್ಕೆ ಸ್ವಾದಿಷ್ಟಾನ ಚಕ್ರ ಅನ್ನೋದು ತುಂಬಾ ಮುಖ್ಯ. ಸೊ ಅದನ್ನು ಎನರ್ಜೈಸ್ ಮಾಡೋ ಟೆಕ್ನಿಕನ್ನು ನಾವು ಹೇಳ್ಕೊಡ್ತೀವಿ. ವೀಕ್ಷಕರೇ, ಇನ್ನು ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾದವರು ಮಾತನಾಡಿದ್ದಾರೆ. ಏನು ಹೇಳಿದರು ಅಂತ ನೋಡೋಣ ಬನ್ನಿ. ನನ್ನ ಹೆಸರು ಶಾರದಮ್ಮ ಅಂತ. ನಾವು ಕೆಂಗೇರಿ ಹತ್ರ ಮಲತಳ್ಳಿ ಕೆಂಗುಂಟೆಯಿಂದ ಬರ್ತಾಯಿದ್ವಿ. ಇಲ್ಲಿಗೆ ಬಂದು ನನಗೆ 3 ತಿಂಗಳಾಯಿತು. 3 ತಿಂಗಳ ಹಿಂದೆ ನಾನು ಹೋಗಿ ESI ತೋರಿಸ್ದೆ. ಅವರು ಇಲ್ಲ, ನಿಮಗೆ ದೊಡ್ಡ ಆಪ್ರೇಷನ್ ಆಗಬೇಕು, ಗರ್ಭಕೋಶ ತೆಗಿಬೇಕು ಅಂತ ಅಂದರು. ನನಗೆ ತುಂಬ ಭಯ ಆಗಿತ್ತು. ಹಿಂಗೆ ಯಾರೋ ಪರಿಚಯಸ್ಥರು ನನಗೆ ಈ ಲತಾ ಶೇಖರ್ ಅವ್ರದ್ದು ಫೋನ್ ನಂಬರ್ ಕೊಟ್ಟರು. ಹಾಗೆ ನಾನು ಮಾಡಿ ಅವ್ರನ್ನ ಕೇಳಿದೆ, ಅವ್ರ ಅಡ್ರೆಸ್ ಎಲ್ಲ ಕೊಟ್ಟರು. ಅಲ್ಲಿಗೋಗಿ ಒಂದು ಸಾರಿ ಕನ್ಸರ್ನೆ ಮಾಡೋಣ ಅಂತ ಬಂದು ಮೇಡಮ್ ಸಿಕ್ಕಿರು. ಮೇಡಮ್ ಸಿಕ್ಕಿ ಎಲ್ಲ ಕೇಳ್ಕೊಂಡ್ರು, ರಿಪೋರ್ಟ್ ಎಲ್ಲ ನೋಡಿರು. ಏನೋ ಆಪ್ರೇಷನ್ ಮಾಡಿಸ್ಕೊಂಬೇಡಮ್ಮ, ನಮ್ಮಲ್ಲೇ ಔಷಧಿ ಕೊಡ್ತೀವಿ, ಹುಷಾರಾಗುತ್ತೆ ಅಂತ ನನಗೆ ಭರವಸೆ ಕೊಟ್ಟರು. ನಾನು ಆವಾಗ ಆಯಿತು ಮೇಡಮ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. 3 ತಿಂಗಳಾಯಿತು. 9ನೇ ತಾರೀಕು ಬಂದರೆ 3 ತಿಂಗಳು ತುಂಬುತ್ತೆ. ಆವಾಗಿಲ್ಕೂ ನನಗೆ ಮಂಡಿ ನೋವು, ಗರ್ಭಕೋಶದ್ದು ಏನೂ ತೊಂದರೆ ಇಲ್ಲ. ನಂಗೆ ತುಂಬ ಚೆನ್ನಾಗಾಗಿದ್ದೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ, ಚೆನ್ನಾಗಿ ಓಡಾಡ್ಕೊಂಡು ನಾನು ಕೆಲಸಕ್ಕೆ ಹೋಗ್ಕೊಂಡು ಆರಾಮಾಗಿದ್ದೀನಿ. ದೊಡ್ಡ ಆಪ್ರೇಷನ್ ಏನೋ ಮಾಡಿಸ್ಕೊಂಡಿದ್ರೆ ನಾನು ಕೆಲಸ ಬಿಟ್ಟು ಮನೇಲಿರಬೇಕಾಗಿತ್ತು. ನನಗೆ ಆ ಬಿಡೋ ಸ್ಟೇಜು ನನಗಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಒಳ್ಳೆಯದಾಗಿದೆ. ಮೇಡಮ್ಗೆ ನಾನು ಯಾವಾಗೂ ಚಿರಋಣಿ. ನಾನು ಕೇಳಿದವ್ರಿಗೆಲ್ಲ ನಾನು ಮೇಡಮ್ ಹೆಸ್ರು ಹೇಳ್ಕೊಂಡು ನಾನು ಇವತ್ತು ಕೆಲಸ ನಾನು ಮಾಡ್ಕೊತಾ ಇದ್ದೀನಿ ಅಂತ ನಂಗೆ ತುಂಬ ಸಂತೋಷ ಆಗಿದೆ. ದೇವರು ಅವ್ರಿಗೆ ಚೆನ್ನಾಗಿ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಮಂಡಿ ನೋವಿತ್ತು ಸುಮಾರು, ನನಗಾಗಲೇ ಒಂದು 15 ವರ್ಷದಿಂದನೂ ಇತ್ತು ಮಂಡಿ ನೋವು. ಶಾಪ್ಗೆಲ್ಲ ತೋರಿಸ್ದೆ, ಮಾತ್ರೆಯಿಂದ ಕಡಿಮೆ ಆಗೋದು ಇದ್ದಂತೆ ತಿರ್ಗಾ ಮತ್ತೆ ಬರ್ತಾಯಿತ್ತು. ನಾನು ಹುಬ್ಳಿಯಿಂದ ಅದು ಯಾವುದೋ ಔಷಧಿ 1100 ರೂಪಾಯಿ ಕೊಟ್ಟು ಅಲ್ಲಿಂದ ತರ್ಸ್ಕೊಂಡು ಕುಡಿತಾ ಇದ್ದೆ. ಅದು ಕುಡ್ದಾಗ ಕಡಿಮೆ ಆಗೋದು, ತಿರ್ಗಾ ಮತ್ತೆ ಬರೋದು.
ಅದರಲ್ಲಿ ತುಂಬ ನಾನು ನೋವು ತಿಂತಾಯಿದ್ದೆ. ಇವಾಗ ಅದು ಕಡಿಮೆ ಆಗಿದೆ. ಆಮೇಲೆ ಶುಗರ್ ಇತ್ತು, ಶುಗರ್ ನಾರ್ಮಲ್ ಕ್ರೇಸಿಂಗ್ ಇನ್ನೇನು ಬರೋ ಮೂಮೆಂಟಲ್ಲಿ ಇತ್ತು. ಅವ್ರು ಹೇಳಿದ ಥರ ಅದಕ್ಕೂ ಔಷಧಿ ಕೊಟ್ಟರು, ಅದನ್ನು ತೊಗೊಂಡೆ ನಾನು. ಇವಾಗ ಏನೂ ಇಲ್ಲ. ಮುಂಚೆ ನಾನು ಸ್ವೀಟ್ ತಿಂತಾಯಿರಲಿಲ್ಲ, ಅನ್ನ ತಿಂತಾಯಿರಲಿಲ್ಲ, ಎಲ್ಲ ಡಯಟಲ್ಲಿದ್ದೆ. ಇವಾಗ ಎಲ್ಲ ತಿಂತಾಯಿದ್ದೀನಿ, ನನಗೇನು ತೊಂದರೆ ಇಲ್ಲ. ಅದೊಂದು ನಾನು ಮೇಡಮ್ಗೆ ಚಿರಋಣಿ. ಯಾವಾಗೂ ನಮ್ಮ ಮೇಡಮ್ಮು ಅಚ್ಚುಕಟ್ಟಾಗಿ ಚೆನ್ನಾಗಿ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ವೀಕ್ಷಕರೇ, ಸೆಪ್ಟೆಂಬರ್ 14ರಂದು ದಾವಣಗೆರೆಯ ಚೆಂದೂಡಿ ಲೀಲಾ ಕಲಾಕ್ಷೇತ್ರದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ನೋಂದಣಿ ಮಾಡುವ ಮುಖಾಂತರ ನೀವು ಕೂಡ ಪಾಲ್ಗೊಳ್ಳಬಹುದು. ಡಾಕ್ಟರ್, ಗರ್ಭಕೋಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಒಂದಷ್ಟು ಜನ PCOS ಮತ್ತೆ PCOD ಇಂದ ಬಳಲ್ತಾ ಇರ್ತಾರೆ, ದಿನನಿತ್ಯ ಟ್ಯಾಬ್ಲೆಟ್ಸ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ. ಇದರಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಂತ ತಿಳಿಸ್ಕೊಡಿ. ಖಂಡಿತ. ಯಾಕೆಂದ್ರೆ ಇದು ಹಾರ್ಮೋನ್ ಮಾತ್ರೆಗಳನ್ನು ತಗೊಳ್ಳೋದು. ನೀವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಈಗ ಹಬ್ಬ ಹರಿದಿನ ಅಂದಾಗ ನಾವು ಪೋಸ್ಟ್ಪೋನ್ ಮಾತ್ರೆ ಅಂತ ತಗೊಳ್ತಿದ್ವಿ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆಯಲ್ವಾ? ಸೊ 1 ವಾರ ತಗೊಳ್ತೀವಿ ಅಥವಾ 4 ದಿನ, ನಮ್ಗೆ ಎಷ್ಟು ಎಕ್ಸ್ಟೆಂಡ್ ಮಾಡಬೇಕು ಅಷ್ಟು ದಿನ ತಗೊಂಡು ಅದನ್ನು ಬಿಟ್ಟಾಗ ಯಾವ ಥರ ಆ ಒಂದು ಮಂತಲ್ಲಿ ಬ್ಲೀಡಿಂಗ್ ಹೆಚ್ಚಿರುತ್ತೆ ಅಥವಾ ಎಷ್ಟು ಅವರಿಗೆ ಸುಸ್ತಾಗತ್ತೆ, ಜಸ್ಟ್ ಒಂದು 4-5 ದಿನ ಮಾತ್ರೆ ತಗೊಂಡಾಗ ಎಷ್ಟು ಕಾಂಪ್ಲಿಕೇಶನ್ ಆಗಿರುತ್ತೆ. ಅದು ಸರಿಯಾಗ್ಲಿಕ್ಕೇನೆ 3-4 ತಿಂಗಳು ಅವರು ಅನುಭವಿಸ್ತಾ ಇರ್ತಾರೆ. ಈಗ ಎಷ್ಟೋ ಹೆಣ್ಮಕ್ಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಅವರು ಬೇರೆಯವರಿಗೂ ಹೇಳಲಿಕ್ಕಾಗಲ್ಲ, ತಮ್ಮೊಳಗೆ ಇಟ್ಕೊಂಡು, ಸೊ ಅದು ಒಂಥರ ಸ್ಟ್ರೆಸ್ ಅಂತ ಹೇಳ್ಬೋದು. ಆ ಥರ ಮಾಡಿಕೊಂಡು ಒದ್ದಾಡ್ತಿರ್ತಾರೆ. ಇನ್ನು ಅಂಥದ್ರಲ್ಲಿ ನೀವು ಈಗ ಕೊಡುವಂಥ ಹಾರ್ಮೋನ್ ಮಾತ್ರೆ, ನೀವು ಯಾವುದೇ ಒಂದಕ್ಕೆ, ಈಗ ಡೇಟ್ ಆಗಬೇಕು ಅದಕ್ಕೊಂದು ಮಾತ್ರೆ, ಅಥವಾ ತುಂಬ ಓವರ್ ಬ್ಲೀಡಿಂಗ್ ಆದಾಗ ಪಾಸನ್ನು ಮಾತ್ರೆ ಕೊಟ್ಟು ಸ್ಟಾಪ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಇರೋದ್ರಿಂದ ನೀವು ಒಂದ್ಸಲ ಡೇಟ್ ಆಗಬೇಕು ಅಂದರೆ ನೀವು ತಗೊಳ್ಬೇಕಾಗಿರುವಂಥ ಮಾತ್ರೆಗಳ ಸಂಖ್ಯೆ 24. ಅಂದರೆ ನೀವು 24 ದಿನ ಕಂಟಿನ್ಯೂಸ್ ಆಗಿ ಮಾತ್ರೆ ತಗೋಬೇಕು. ಅದು ಯಾವುದು ಕಾಂಬಿನೇಷನ್, ನೀವು ಈಗ ಪೋಸ್ಟ್ಪೋನ್ ಮಾತ್ರೆ ಎಲ್ಲ ತೊಗೊಳ್ತೀರಲ್ಲ, ಅದೇ ಥರ ಹಾರ್ಮೋನ್ ಮಾತ್ರೆಗಳನ್ನು ತೊಗೋಬೇಕು. ತೊಗೊಂಡು ಅದನ್ನು ಸ್ಟಾಪ್ ಆಗ ಡೇಟ್ ಆಗುತ್ತೆ. ಸೊ ನೀವು 4-5 ದಿನ ತೊಗೊಂಡಾಗಲೇ ಅಷ್ಟು ಪ್ರಾಬ್ಲಮ್ ಇರುತ್ತೆ ಅಂದಾಗ, ನೀವು ಕಂಟಿನ್ಯೂಸ್ ಇದೇ ಥರ ಮಾಡ್ತಾ ಇದ್ರೆ ಗರ್ಭಕೋಶ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅನ್ನೋದು ನೀವೇ ಯೋಚನೆ ಮಾಡಬೇಕು. ಈಗ ಒಂದ್ಸಲ ಅದೇ ಥರ ಮಾಡ್ತಾ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಅದಕ್ಕೆ ಬಲ ಇರಲ್ಲ. ಬಲ ಅಂದರೆ ಶಕ್ತಿ ಇರೋದಿಲ್ಲ. ಆಗ ಈವನ್ ಮಗುನ ಹೋಲ್ಡ್ ಮಾಡೋ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಅಬಾರ್ಷನ್ಸ್ ನೋಡ್ತಾ ಇರ್ಬೋದು. ತುಂಬ ಹೆಣ್ಮಕ್ಳಿಗೆ 2 ತಿಂಗಳು 3 ತಿಂಗಳು ಆದ ಕೂಡಲೇ ಅಬಾರ್ಷನ್ಸ್ ಆಗುತ್ತೆ. ಈಗ ಹಿಂದಿನ ಕಾಲದವ್ರ ಥರ ಅವ್ರು ಎಷ್ಟು ಕೆಲಸ ಮಾಡ್ತಿದ್ರು, 9 ಹೆರೋ ಹೋಗ್ಲಿಕ್ಕೆ ಅಲ್ಲಿವರೆಗೂ ಕೆಲಸ ಮಾಡ್ತಾನೆ ಇರ್ತಿದ್ರು. ಎಷ್ಟು ಕೆಲಸ. ಇವಾಗ ಬೆಡ್ ರೆಸ್ಟ್ ಮಾಡಬೇಕು, ಮಲ್ಕೊಂಡೇ ಇರಬೇಕು, ಎಲ್ಲೂ ಓಡಾಡಬಾರ್ದು, ಬಗ್ಗಬಾರ್ದು, ಕೂರಬಾರ್ದು, ಇಷ್ಟೊಂದು ಇದು ಎಲ್ಲ ನಿಮಗೆ ಗೊತ್ತಿದೆ. ಸೊ ಈ ಥರ ಎಲ್ಲ ಇರೋದ್ರಿಂದ ನಮ್ಮ ಒಂದು ಆರೋಗ್ಯನ, ಫಿಟ್ನೆಸ್ ಜೊತೆಗೆ ನೀವು ಗರ್ಭಕೋಶನ ಸ್ಟ್ರೆಂಥನ್ ಮಾಡಬೇಕು ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಗಿಡಮೂಲಿಕೆಗಳ ಕಷಾಯ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು, ಕೋರ್ ಸ್ಟ್ರೆಂತನ್ನು ಹೇಗೆ ಇಟ್ಕೋಬೇಕು ಅಥವಾ ಫಿಟ್ನೆಸ್ಸನ್ನು ಹೇಗೆ ಕಾಪಾಡ್ಕೋಬೇಕು, ಇದೆಲ್ಲ ತುಂಬ ಮುಖ್ಯ. ಇವನ್ ಈಗ ಎಲ್ಲ ಹೊರಗಡೆ ಫುಡ್ಡನ್ನು, ಫಾಸ್ಟ್ ಫುಡ್ಡನ್ನು ಲೈಕ್ ಮಾಡ್ತಾರೆ. ಸೊ ಎಲ್ಲ ಜಾಬ್ ಮಾಡ್ತಾ ಇರ್ತಾರೆ, ಮನೇಲಿ ಅಡುಗೆ ಎಲ್ಲ ಮಾಡಲಿಕ್ಕೆ ತೊಂದರೆ ಆಗ್ತಿರುತ್ತೆ. ಸೊ ಆಗ ಅಲ್ಲಿ ಹಾಕುವಂಥ ಕೆಮಿಕಲ್ ಆಗಿರ್ಬೋದು ಅಥವಾ ನೀವು ಏನೋ ಟೇಸ್ಟಿಂಗ್ ಫುಡ್ ಪೌಡರ್ ಅದೆಲ್ಲ ಹಾಕ್ತಿರಲ್ವಾ. ಸೊ ಅದೆಲ್ಲದೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಕಾರಣ ಆಗುತ್ತೆ. ಸೊ ಅದನ್ನು ಕೂಡ ಅವರು ಜಡ್ಜ್ ಮಾಡ್ಬೋದು. 1 ತಿಂಗಳಲ್ಲಿ ಯಾವ ಥರ ಫುಡ್ ಇಂಟೇಕ್ ಆಗಿದೆ, ಆ ಮಂತಲ್ಲಿ ಬ್ಲೀಡಿಂಗ್ ಅಥವಾ ಹೊಟ್ಟೆ ನೋವು ಯಾವ ಥರ ಬರುತ್ತೆ ಅಥವಾ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ. ತುಂಬ ಜನಕ್ಕೆ ಮಂತ್ಲಿ ಸೈಕಲ್ ಮೊದಲು ಅಥವಾ ಆಮೇಲೆ 1 ವಾರ ಮೂಡ್ ಸ್ವಿಂಗ್ಸ್ ಅಂತ, ಅಂದರೆ ಅವರಿಗೆ ಯಾವುದಕ್ಕೂ ಮೂಡೇ ಇರಲ್ಲ, ಒಂಥರ ಇರಿಟೇಷನ್ಸ್ ತುಂಬ ಇರುತ್ತೆ, ಎಲ್ಲರ ಮೇಲೂ ರೇಗಾಡ್ತಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಇದು ಎಲ್ಲಿವರೆಗೆ ಅಂದರೆ ಕೊನೆಗೆ ಡಿಪ್ರೆಷನ್ಗೆ ಹೋಗಿ ಅದಕ್ಕೊಂದು ಮಾತ್ರ ತಗೊಳ್ತಿರ್ತಾರೆ, ಅಲ್ಲಿವರೆಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಡಯಟ್ ಕೂಡ ಇಂಪಾರ್ಟೆಂಟ್. ಸೊ ದೇಹ ಶುದ್ಧಿ, ಮನೋಶುದ್ಧಿ, ಬುದ್ಧಿ ಶುದ್ಧಿ ಅಂತ ಇವಷ್ಟನ್ನು ಸರಿ ಮಾಡಿಕೊಂಡು ಸರಿಯಾಗಿ ಸರಿದೂಗಿಸೋದು ಅಂತ ಹೇಳಲ್ವ, ಆ ಥರ ಮಾಡಿಕೊಂಡು ಅವ್ರ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಥರ ತೊಂದರೆನೂ ಬರಲ್ಲ. ಈಗ ಗರ್ಭಕೋಶದ್ದು ಅಂತಲ್ಲ, ಬೇರೆ ಲೇಡೀಸಲ್ಲಿ ಥೈರಾಯ್ಡ್ ಬರುತ್ತೆ, ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಅವರಿಗೂ ಕೂಡ ಗರ್ಭಕೋಶದ ತೊಂದರೆ ಇರುತ್ತೆ. ಅದಕ್ಕೆ ಮಾತ್ರ ತೊಗೊಳ್ಳೋದ್ರಿಂದ ಗರ್ಭಕೋಶದ ತೊಂದರೆ ಬರುತ್ತೆ. ಅಥವಾ ನೀವು ಆಸ್ತಮಾ, ಸ್ಟಿರಾಯ್ಡ್ಸ್ ಅದು ಇದು ತೊಗೊಂಡ್ರೆ ಆಗ ಮತ್ತೆ ತೊಂದರೆ ಬರುತ್ತೆ, ಒಬೆಸಿಟಿ ಹೆಚ್ಚಾಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದಕ್ಕೆ ಕನೆಕ್ಟೆಡ್. ಒಂದು ಕಾಯಿಲೆ ಬಂದರೆ 10 ಕಾಯಿಲೆಗಳು ಬರೋ ಥರ ಆಗುತ್ತೆ. ಅದಕ್ಕೆ ನಮಗೆ ಒಂದು ಅರಿವಿರಬೇಕು, ಅಂದರೆ ಕಾನ್ಷಿಯಸ್ನೆಸ್. ಸೊ ಎಲ್ಲ ಫಿಟ್ನೆಸ್ಸಿಂದ ಹಿಡಿದು ನಾವು ಹೇಗಿರಬೇಕು, ನಮ್ಮ ಥಿಂಕಿಂಗ್ ಆಗಿರ್ಬೋದು, ಎಲ್ಲ ಪಾಸಿಟಿವ್ ಥಿಂಕಿಂಗನ್ನು ಹೆಚ್ಚು ಮಾಡಿಕೊಂಡು ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ. ಈಗ ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್ ಇರಬೇಕು ಅಂತ ಈಗ ಹೇಳಲ್ವ, ಸಬಲೆ ಅಂತ. ಆ ಥರ ನೀವು ಎಷ್ಟು ಸ್ಟ್ರಾಂಗ್ ಇರ್ತೀರಿ ಮೆಂಟಲಿ ಆ್ಯಂಡ್ ಫಿಸಿಕಲಿ, ಆಗ ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ. ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ತೊಂದರೆ ಆಗಿದೆ?
ಮ್ಯಾಮ್ ನನ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಮ್ಯಾಮ್. ಆಗ್ಲೇ ಸುಮಾರು ಒಂದು 6 ತಿಂಗಳಿಂದ ಹೀಗೆ ಆಗ್ತದೆ. ಹೆವಿ ಬ್ಲೀಡಿಂಗ್ ಹೋಗ್ತಾ ಇದೆ. ಹೌದಾ, ಎಲ್ಲಿರೋದು ನೀವು? ನಾವ್ ಇಲ್ಲಿ ಶಿವಮೊಗ್ಗದಲ್ಲಿ ಇರೋದು ಮ್ಯಾಮ್. ಶಿವಮೊಗ್ಗದಲ್ಲ? ಸರಿ, ನೀವು ದಾವಣಗೆರೆಯಲ್ಲಿ ನಮ್ದು ಕ್ಯಾಂಪ್ ಇದೆ, ಅದಕ್ಕೂ ಕೂಡ ಬರ್ಬೋದು. ನೀವು ಒಂದು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಅಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇಲ್ಲ ನಿಮಗೆ ತುಂಬಾ ಬ್ಲೀಡಿಂಗ್ ಇದೆ, ಜರ್ನಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಆನ್ಲೈನ್ ಥೆರಪಿ ಅಂತ ಇರುತ್ತೆ. ಅಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆಲ್ಲ ಹೇಳ್ಕೊಡ್ತೀವಿ. ಸೊ ನೀವು ಅದೇ ತರ ಫಾಲೋ ಮಾಡ್ಬೇಕು. ಖಂಡಿತ ಸರಿ ಮಾಡ್ಬೋದು. ಕೆಲವೊಂದು ಕಷಾಯಗಳನ್ನ ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ. ಸದ್ಯಕ್ಕೆ ಯೋನಿ ಮುದ್ರನ ಪ್ರಾಕ್ಟೀಸ್ ಮಾಡ್ತಾ ಇರಿ, ನಾಭಿ ಎದುರು ಇಟ್ಟು ಈ ತರ. ಮತ್ತೆ ನಿಮ್ಗೆ ತೆಂಗಿನ ಒಂದು ಫ್ಲವರ್ ಇರುತ್ತಲ್ವಾ, ಸೊ ಅದನ್ನ ನೀವು ಮಿಕ್ಸಿಲಿ ಹಾಕಿ ಒಂದು ಜ್ಯೂಸ್ ತರ ಮಾಡ್ಕೊಂಡು ಬೆಳಿಗ್ಗೆ ಪ್ರತಿದಿನ ಖಾಲಿ ಹೊಟ್ಟೆಲೆ ಒಂದೊಂದು ಲೋಟ ಕುಡೀರಿ. ಅದ್ರಲ್ಲೂ ಕೂಡ ಕಡಿಮೆ ಆಗುತ್ತೆ. ಬಟ್ ನಾನು ಬೇರೆ ಕಷಾಯನೂ ಕೊಡ್ತೀನಿ. ಸರಿ ಮಾಡೋಣ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ತುಂಬಾ ದಿನ ಒಂದಿಷ್ಟು ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಆಗ್ತಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ನೀವು ಹೇಳಿದಾಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ. ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ನಿಮ್ಮಲ್ಲಿ ದೊರೆಯುತ್ತೆ ಅಂತ? ಯಾಕೆಂದ್ರೆ ಈಗ ತುಂಬಾ ಓವರ್ ಬ್ಲೀಡಿಂಗ್ ಆದಾಗ ನೀವೇ ಯೋಚನೆ ಮಾಡಿ, ಹಿಮೋಗ್ಲೋಬಿನ್ ಲೆವೆಲ್ 4-5 ಬಂದಿರುತ್ತೆ. ಎಷ್ಟೋ ಜನ ರಿಪೋರ್ಟ್ ತಗೊಂಡು ನನ್ಗೆ ಶಾಕ್ ಆಗಿರುತ್ತೆ, ಇದೇನು 4 ಇದೆಯಲ್ಲಿ ಇಷ್ಟು ಕಡಿಮೆ ಇದೆ, ಅಷ್ಟೊಂದು ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅವರು ಒಂದ್ ಟೈಮ್ ಮಾತ್ರ ತಗೊಂಡು ನಿಲ್ಲಿಸ್ತಾರೆ, ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಓವರ್ ಬ್ಲೀಡಿಂಗ್ ಬೇರೆ. ಸೊ ಆಗ ಮನೆ ಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದ್ರೆ ತೆಂಗಿನ ಹೂವು ಅಂದ್ರೆ ಸಿಂಗಾರ ಅಂತ ನೀವು ಕೇಳಿರ್ಬೋದು. ಈಗ ಅಡಕೆದೆಲ್ಲ ನೋಡಿದಿರಲ್ಲ, ಅದೇ ತರ ತೆಂಗಿನ ಸಿಂಗಾರ ಸಿಗುತ್ತೆ ಸಾಮಾನ್ಯವಾಗಿ. ಸೊ ಅದನ್ನ ಒಂದು ಜ್ಯೂಸ್ ಮಾಡ್ಕೊಂಡು ಅಂದ್ರೆ ರುಬ್ಬಿ, ಅದು ಸ್ವಲ್ಪ ಒಗಚಿರುತ್ತೆ, ಒಂದೇ ಸಲ ಕುಡಿದ್ರೆ ವಾಮಿಟ್ ಆಗೋ ಚಾನ್ಸಸ್ ಇರುತ್ತೆ. 1 ಲೋಟನ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೋಬೇಕು. ಮತ್ತೆ ನಾಚಿಕೆ ಮುಳ್ಳು ಅಂದ್ರೆ ಮುಟ್ಟಿದ್ರೆ ಮುನಿ ಬಗ್ಗೆ ಕೇಳಿರ್ಬೋದು, ಅದು ಮತ್ತೆ ಗರಿಕೆ ತುಂಬಾ ತುಂಬಾ ಒಳ್ಳೇದು. ಅದರಲ್ಲೂ ಮುಟ್ಟಿದ್ರೆ ಮುನಿ ವರ ಇದ್ದ ಹಾಗೆ ಅಂತಾನೆ ಹೇಳ್ಬೋದು. ಅದ್ರ ಜ್ಯೂಸ್ ಅನ್ನ ಕುಡಿಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ತರ. ಅದನ್ನ ಜಜ್ಜಿಬಿಟ್ಟು ಸೊ ನೀರಲ್ಲಿ ಬಾಯಿಲ್ ಮಾಡ್ಕೊಂಡು ಕುಡಿತಾ ಬರ್ಬೇಕು. ಇನ್ನು ನಮ್ಮಲ್ಲಿ ಸಿಗೋಂತ ಕಷಾಯ ಅಂದ್ರೆ ನಿಮ್ಗೆ ಅಶೋಕ, ಲೋದ್ರ ಇದ್ರ ಬಗ್ಗೆ ಎಲ್ಲ ಕೇಳಿರ್ಬೋದು. ಸೊ ಅದೆಲ್ಲ ಲೇಡೀಸಿಗೆ ಅಷ್ಟು ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಗರ್ಭಕೋಶದ ಒಂದು ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ. ಸೊ ಅದನ್ನೆಲ್ಲ ಕೊಟ್ಟು ಓವರ್ ಬ್ಲೀಡಿಂಗ್ ಇದ್ರೂ ಸರಿ ಮಾಡ್ಬೋದು, ಅಥವಾ ಡೇಟೇ ಆಗದೇನೆ ಇದ್ರು 4-5 ತಿಂಗಳು ಅದಕ್ಕೂ ಕೂಡ ಕಷಾಯಗಳಿರುತ್ತೆ. ಅದ್ರ ಜೊತೆಗೆ ಮುದ್ರಾ, ಯೋಗ, ಪ್ರಾಣಾಯಾಮ ಇದೆಲ್ಲ ಪರ್ಟಿಕ್ಯುಲರ್ ಪರ್ಸನ್ನಿಗೆ ತಕ್ಕ ಹಾಗೆ ಹೇಳ್ಕೊಡ್ತೀವಿ. ಅದನ್ನು ಕೂಡ ಫಾಲೋ ಮಾಡಬೇಕು. ಆಗ ಓವರ್ ಆಲ್ ಆಗಿ ಅವರಿಗೆ ಆ ಟ್ರೀಟ್ಮೆಂಟಲ್ಲಿ ಸರಿ ಹೋಗ್ತಾ ಬರುತ್ತೆ. ವೀಕ್ಷಕರೇ, ಸೆಪ್ಟೆಂಬರ್ 14ರಂದು ದಾವಣಗೆರೆಯ ಚೆಂದೋಡಿ ಲೀಲಾ ಕಲಾಕ್ಷೇತ್ರದಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ನೋಂದಣಿ ಮಾಡುವ ಮುಖಾಂತರ ನೀವು ಕೂಡ ಪಾಲ್ಗೊಳ್ಳಬಹುದು. ಇನ್ನು ಗರ್ಭಕೋಶದಲ್ಲಿ ಇಂಬ್ಯಾಲೆನ್ಸ್ ಆದಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಸಿಗುತ್ತೆ ಅಂತ ಹೇಳೋದಾದ್ರೆ, ಈಗ ಅದರಲ್ಲಿ ಮುದ್ರಾಗಳ ಕಾಂಬಿನೇಷನ್ ಮಾಡ್ಕೋಬಹುದು. ಈಗ ಇದು ಕಿರುಬೆರಳು ಜಲತತ್ವನ ಸೂಚಿಸುತ್ತೆ, ಹೆಬ್ಬೆರಳು ಅಗ್ನಿ ತತ್ವ ಸೂಚನೆ ಮಾಡುತ್ತೆ. ಸೊ ಈ ಕಿರುಬೆರಳಿನ ತುದಿಯನ್ನ ಬೇಸ್ ಆಫ್ ದ ತಂಬ್ ಅಂತ ಅಂದ್ರೆ ಹೆಬ್ಬೆರಳಿನ ಮೂಲ ಇದಕ್ಕೆ ಹೀಗಿಟ್ಟು ಈ ರೀತಿ ಒತ್ತಿಡ್ಕೋಬೇಕು. ಈಗ ನಮ್ಮ ದೇಹದಲ್ಲಿ ಜಲತತ್ವ ಕಡಿಮೆ ಆಗುತ್ತೆ ಇದನ್ನ ಮಾಡಿದಾಗ. ಜಲತತ್ವ ಅಂದ್ರೆ ಏನು? ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಎನಿ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಅಂತ ತಗೊಳ್ಬೋದು ನೀವು. ಓವರ್ ಬ್ಲೀಡಿಂಗ್ ಆಗ್ತಿದ್ದಾಗ ಕಡಿಮೆ ಆಗ್ಲಿಕ್ಕೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಮತ್ತೆ ತುಂಬಾ ಹೊಟ್ಟೆ ನೋವು ಬಂದ್ರೆ ನಾಭಿಗೆ ಹೆಬ್ಬೆರಳನ್ನ ಈ ರೀತಿ ಇಟ್ಟು ಉಳಿದ 4 ಬೆರಳುಗಳಲ್ಲಿ ಈ ತರ ಮಸಾಜ್ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ನೀವು ಮಾಡಿದಾಗ ಒಂಚೂರು ನೋವು ಆಗ್ಬೋದು, ಬಟ್ ಈ ರೀತಿ ಮತ್ತೆ ಈ ಕೈ ಇಟ್ಟು ಈ ಕಡೆಗೆ ಮತ್ತೆ ಟರ್ನ್ ಮಾಡ್ತಾ ಹೋಗ್ಬೇಕು. ಈ ತರ ಕರೆಕ್ಟ್ ಆಗಿ ಒಂದು ರೀಜನ್ ಅಲ್ಲಿ ಇಟ್ಟು ಈ ತರ ಪ್ರೆಸ್ ಮಾಡೋದು. ಸೊ ನಾಭಿ ರೀಜನ್ ಇಟ್ಟು ಪ್ರೆಷರ್ ಕೊಡೋದು. ಇದೆಲ್ಲ ಪ್ರೆಷರ್ ಪಾಯಿಂಟ್ಸ್ ತುಂಬಾ ಇರುತ್ತೆ. ಅದು ಅಷ್ಟೇ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಜನಕ್ಕೆ ಏನು ಕೈ ಹೀಗಿಟ್ರೆ ಹೇಗೆ ವರ್ಕ್ ಆಗುತ್ತೆ ಆ ಥರ ಇರುತ್ತೆ. ಬಟ್ ಅವರಿಗೆ ರಿಸಲ್ಟ್ ಬಂದಾಗ ಅವ್ರು ಅದನ್ನ ನಂಬುತ್ತಾರೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನೋಡಿ, ಈಗ ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿಯೊಂದು ವಿಗ್ರಹಗಳಲ್ಲೂ ಮುದ್ರಾಗಳ ಕಾಂಬಿನೇಷನ್ ಇದೆ. ಒಂದು ಹ್ಯಾಂಡ್ ಜೆಸ್ಚರ್. ಅದೇ ರೀತಿ ಗರ್ಭಕೋಶಕ್ಕೆ ಯೋನಿ ಮುದ್ರಾ ಅಂತ ಕರೀತಾರೆ. ಅಂದ್ರೆ ಯೋನಿ ಮುದ್ರಾ ಅಂದ್ರೆ ನಿಮ್ಗೆ ಊಂಬ್ ಶೇಪ್ಡ್, ಊಂಬನ್ನ ಹೋಲುವಂತ ಮುದ್ರಾ ಇದು. ಅದಕ್ಕೋಸ್ಕರ ಆ ಹೆಸರು ಕೂಡ ಬಂದಿದೆ. ಈ ರೀತಿ ಕೈಗಳನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡ್ಕೋಬೇಕು. ತೋರ್ ಬೆರಳನ್ನ ಬಿಚ್ಚಿ, ಹೆಬ್ಬೆರಳನ್ನ ಬಿಚ್ಚಿ ಈ ತರ ಇಟ್ಕೊಂಡು ಇದನ್ನ ನಾಭಿ ಎದುರು ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಇಲ್ಲಿ ಇನ್ನೊಂದು ನೀವು ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಅಬ್ಡಾಮಿನಲ್ ಬ್ರೀದಿಂಗ್. ಅಂದ್ರೆ ಉಸಿರು ತಗೊಂಡಾಗ ಅಬ್ಡಾಮಿನ್ ಬಲ್ಜ್ ಆಗಬೇಕು, ಬಿಟ್ಟಾಗ ಒಳಗಡೆ ತಗೋಬೇಕು. ಈ ರೀತಿ ನೀವು ಒಂದು 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳಿಗೂ ಇದು ಸಪೋರ್ಟಿಂಗ್ ಥೆರಪಿ. ಅಂದ್ರೆ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಆ ತರ ಅಷ್ಟು ವಂಡರ್ಫುಲ್ ಟೆಕ್ನಿಕ್ ಇರುತ್ತೆ. ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ತೊಂದರೆ ಆಗಿದೆ ಮೇಡಮ್? ನಮ್ಮ ಅಮ್ಮನ್ಗೆ, ನಮ್ಮ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ. ಓಕೆ. ಮತ್ತೆ ನಾನು ಇದ್ ಮಾಡಕ್ ಬಂದಿದ್ದೆ, ಅದಕ್ಕೆ ನಿಮ್ಮ ತಗೊಂಡಿಕ್ಕೆ ತುಂಬಾನೇ ಇದಾಗಿದೆ ಅಂತ. ಏನ್ ತೊಂದರೆ ಆಗಿತ್ತು? ಅವ್ರಿಗೆ ಥೈರಾಯ್ಡ್ ಮತ್ತೆ ಶುಗರ್ ಎಲ್ಲ ಇತ್ತು.
ನಿಮ್ಮ ಹತ್ರ ತುಂಬಾನೇ ರಿಸಲ್ಟ್ ಚೆನ್ನಾಗಿತ್ತು ಮೇಡಮ್. ಮತ್ತೆ ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ನನಗೆ ಇಷ್ಟ. ಹೌದಾ, ವೆರಿ ನೈಸ್. ಮತ್ತೆ ದಾವಣಗೆರೆದು ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ, ಹೌದು. ಅಲ್ಲಿ ನಮ್ ರಿಲೇಷನ್ ಇದಾರೆ, ಮತ್ತೆ ಅವ್ರಿಗೂ ಸಹ ಹೇಳ್ಬೇಕು. ಅಡ್ರೆಸ್ ಒಂಚೂರು ಇದು ಮಾಡಿಕೊಡ್ತೀರಾ? ಚಿಂದೋಡಿ ಲೀಲಾ ಕಲಾಕ್ಷೇತ್ರ ಅಂತ ದಾವಣಗೆರೆಯಲ್ಲಿ. ನೀವು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗುತ್ತಲ್ಲ, ಅಲ್ಲಿ ಕಾಲ್ ಮಾಡಿ. ಮತ್ತೆ ನಿಮ್ಮ ಅಮ್ಮಂಗೆ ಅಷ್ಟು ಚೆನ್ನಾಗಾಗಿದೆ ಅಂತ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ, ತುಂಬಾ ಖುಷಿ ಆಯ್ತು, ಒಳ್ಳೇದಾಗ್ಲಿ. ಹಾಗೇನೆ ನೀವು ನಿಮ್ಮವ್ರಿಗೆ ಕೂಡ ಹೇಳ್ತಾ ಇದ್ದೀರಿ, ವೆರಿ ನೈಸ್. ಸೊ ನೀವು ಅದನ್ನ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕಾಗುತ್ತೆ, ಟೋಕನ್ ನಂಬರ್ನ ಮೊದಲೇ ತಗೊಳ್ಬೇಕು. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಹೇಳ್ತಾರೆ, ಆಯ್ತಾ? ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ, ಅಲ್ಲಿ ಕಾಲ್ ಮಾಡಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಹತ್ರ ಡಾಕ್ಟರ್ ಹೇಳಿದಾಗ ಆ ಮುದ್ರೆಗಳನ್ನ ಮಾಡುವುದು ಸರಿ, ಆದರೆ ಒಂದಿಷ್ಟು ಜನ ಯೂಟ್ಯೂಬ್ ನೋಡಾಗಿರಬಹುದು, ಇಲ್ಲ ಬೇರೆ ಇದರ ವಿಡಿಯೋಸ್ ನೋಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಗೊತ್ತಿರಬೇಕು ಅಂತ ಅದಕ್ಕೆ ಹೇಳೋದು. ಅಂದರೆ ಈಗ ಕಾಂಬಿನೇಷನ್ ಅಂದರೆ ಏನು ಹಾಕಿರ್ತಾರೆ, ಈಗ ಅದು ನಮ್ಮ ಬಾಡಿಗೆ ಸೂಟ್ ಆಗುತ್ತಾ ಇಲ್ವಾ. ಸೊ ಮುದ್ರಾಗಳಾದರೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಇರೋಲ್ಲ, ಮಾಡ್ಬೋದು, ಏನು ತೊಂದರೆ ಇರೋದಿಲ್ಲ. ನೀವು ಒಂದು ಎಕ್ಸ್ಟ್ರಾ ಮುದ್ರೆ, ಯಾವುದೋ ಒಂದು ಅಗ್ನಿ ಮುದ್ರೆ ಮಾಡಿದ್ರಿ, ವೆಯ್ಟ್ ಲಾಸಿಗೆ ಇದು ಸಪೋರ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ಏನಾದರೂ ಹೀಟ್ ಆಗೋದು ಆ ಥರ ಆದರೆ ಅದಕ್ಕೆ ಬ್ಯಾಲೆನ್ಸ್ಡಾಗಿ ಮಾಡ್ಕೊಳ್ಬೋದು. ಆದರೆ ನೀವು ಔಷಧಿ ಅಂದರೆ ಯಾವುದೇ ಥರ ಕಷಾಯ ಆಗಲಿ ಅಥವಾ ಬೇರೆ ಬೇರೆ ಔಷಧಿಗಳನ್ನು ತಗೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ತೊಗೊಳ್ಬೇಕಾಗತ್ತೆ. ನಿಮ್ಮ ಬಾಡಿಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅಥವಾ ನಿಮ್ಗೆ ಯಾವುದು ನೀಡ್ ಇರುತ್ತೆ, ಕಾಂಬಿನೇಷನ್ ಆ್ಯಂಡ್ ಪ್ರಪೋರ್ಷನ್ ಅದು ತುಂಬಾ ಮುಖ್ಯ. ಸೊ ಅದು ನಿಮಗೆ ಸಿಕ್ಬೇಕಲ್ವಾ, ಸೊ ಆ ಥರ ನೋಡ್ಕೊಂಡು ಮಾಡ್ಕೋಬೇಕು. ಡಾಕ್ಟರ್ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ, ಹೇಳಿ, ಏನು ತೊಂದರೆ ಆಗಿದೆ? ಹಾ ಡಾಕ್ಟರ್, ನನಗೆ ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ. ಪೀರಿಯಡ್ಸ್ ಪ್ರಾಬ್ಲಮ್ ಆಗಲ್ಲ, ಒಂದು 2-3 ಮಂತ್ಸ್ ಒಂದ್ಸಲ ಆಗುತ್ತೆ. ಹೌದಾ? ನೀವು ಯಾವ್ದಾದ್ರು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಓವರ್ ಸಿಸ್ಟ್ ಇದೆ ಅಂತ ಬಂದಿದ್ರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಅಥವಾ ನೀವು ಏನೂ ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ, ಹಾಗೇನೆ ಸರಿ ಮಾಡೋಣ ನಿಮ್ಮ ಸಿಂಪ್ಟಮ್ ಬೇಸ್ಡ್. ಈಗ ಹೇಳಿದಿರಲ್ಲ ಅದೇ ತರ, ಈಗ 3 ತಿಂಗಳಿಗೆ ಆಗಲ್ಲ ಅಂದಾಗ ನಿಮ್ಗೆ ಪ್ರಾಪರ್ ಎಕ್ಸಸೈಸ್ ಇರೋದಿಲ್ಲ. ಸೊ ಅದಕ್ಕೆ ಕೆಲವೊಂದು ಪೋಸ್ಚರ್ಸ್ ಅನ್ನ ಹೇಳ್ಕೊಡ್ತೀವಿ. ಹಾಗೇನೆ ಈಗ ಸದ್ಯಕ್ಕೆ ನನ್ನ ಹತ್ರ ಬರ್ಲಿಕ್ಕೆ ಮೊದಲು ನೀವು ಸೂರ್ಯ ನಮಸ್ಕಾರ ಗೊತ್ತಿದ್ರೆ ಅದನ್ನ ಒಂದು 24 ಸಲ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬೋದು, ಒಂದು ಗ್ಯಾಪ್ ಕೊಟ್ಟು ಮಾಡ್ತಾ ಹೋಗಿ. ನಾನು ಕೆಲವೊಂದು ಕಷಾಯ ಕೊಡ್ತೀನಿ. ಕಷಾಯ ಅಂದ್ರೆ ಸೊಪ್ಪು, ಬೇರು, ಹೂವು, ಹಣ್ಣು ಇಷ್ಟು ಮಾತ್ರ ಹಾಕಿರ್ತೀವಿ, ಯಾವುದೇ ರೀತಿ ಕೆಮಿಕಲ್ ಇರೋಲ್ಲ ಅದರಲ್ಲಿ. ಅದನ್ನ ಕರೆಕ್ಟ್ ಆಗಿ ತಗೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಅದಕ್ಕೆ ಚಿಂತೆ ಮಾಡೋದು ಅಥವಾ ನೀವು ಟೆಸ್ಟ್ಗಳು ಮಾಡಿಸೋದು ಏನು ಬೇಕಾಗಿರೋದಿಲ್ಲ, ಸರಿನಾ? ಹಾ ಮ್ಯಾಮ್, ಇದು ಸೂರ್ಯ ನಮಸ್ಕಾರ ಮಾರ್ನಿಂಗ್ ಟೈಮ್ ಅಲ್ಲೇ ಮಾಡ್ಬೇಕಾ? ಮಾರ್ನಿಂಗ್ ಮಾಡಿದ್ರೆ ಬೆಟರ್. ಇಲ್ಲ ನಿಮ್ಗೆ ಟೈಮೇ ಇಲ್ಲ ಅಂದ್ರೆ ಖಾಲಿ ಹೊಟ್ಟೆ ಅಂದ್ರೆ ಊಟದ ನಂತರ 2 ಅವರ್ಸ್ 3 ಅವರ್ಸ್ ಗ್ಯಾಪ್ ಇರಬೇಕು. ಸೊ ತಿಂಡಿ ನಂತರ ಅಂದ್ರೂ ಕೂಡ 2 ಅವರ್ಸ್ ಗ್ಯಾಪ್ ಇರಬೇಕು. ಆ ಥರ ಮಾಡ್ಕೊಂಡು ಮಾಡಿ. ಬೆಳಿಗ್ಗೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು, ಇಲ್ಲ ಸಂಜೆ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕಾಗಿ. ಈ PCOD ಮತ್ತೆ PCOS ಇಂದ ಬಳಲ್ತಾ ಇರುವವರು ಚಿಕಿತ್ಸೆಗೋಸ್ಕರ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದಾಗ ಅವರು ವೆಯ್ಟ್ ಲಾಸ್ ಆಗಿ ಅಂತ ಹೇಳ್ತಾರೆ, ಬಟ್ ವೆಯ್ಟ್ ಲಾಸ್ ಆಗ್ತಾನೆ ಇರೋದಿಲ್ಲ. ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಯಾವ ರೀತಿಯಾದಂತಹ ಅದಕ್ಕೆ ವಿನ್ಯಾಸ ಯೋಗ ಅಂತ ಕರೀತಾರೆ. ಅಂದ್ರೆ ಇದು ಕಾಂಬಿನೇಷನ್ ಆಫ್ ಆಸನಾಸ್ ಅಥವಾ ಪೋಸ್ಚರ್ಸ್ ಅಂತ. ಅಂದ್ರೆ ವಿನ್ಯಾಸ ಅಂದ್ರೆ ಒಂದು ನೀವೀಗ ಡ್ಯಾನ್ಸಿಗೆ ಕೋರಿಯೋಗ್ರಫಿ ಮಾಡ್ತೀರಲ್ವಾ, ಒಂದು 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತೀರಿ. ಅದೇ ತರ ಯೋಗದಲ್ಲಿ ಕಂಟಿನ್ಯೂಟಿ ಇರಬೇಕು. ಅಂದ್ರೆ ನೀವು ಎಲ್ಲ ಪಾರ್ಟಿಗೂ ಅದು ಅಫೆಕ್ಟ್ ಆಗ್ತಾ ಬರುತ್ತೆ. ಅಂದ್ರೆ ಬ್ಯಾಕ್ ಬೆಂಡಿಂಗು, ಫ್ರಂಟ್ ಬೆಂಡಿಂಗು, ಟ್ವಿಸ್ಟಿಂಗು, ಮತ್ತೆ ಕೆಲವೊಂದು ಆಸನ ಅದು ಮಲ್ಕೊಂಡು ಮತ್ತೆ ಕೂತ್ಕೊಂಡು ಮಾಡುವಂಥದ್ದೆಲ್ಲ ಕಾಂಬಿನೇಷನ್ಸ್ ಇರುತ್ತೆ ಅದರಲ್ಲಿ. ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇದು ಹೆಚ್ಚು ಅನಿಸ್ಬೋದು ಮಾಡುವಾಗ, ಬಟ್ ಅದನ್ನ ಮಾಡಿದಾಗ್ಲೇ ನಿಮಗೆ ರಿಸಲ್ಟ್ ಸಿಗೋದು. ಸಿಂಪಲ್ ಕಾಮನ್ ಆಸನಸ್ ಯಾವುದೋ ಒಂದು ಮಾಡ್ತೀವಿ, ವೃಕ್ಷಾಸನ, ತಾಡಾಸನ ಅಂದ್ರೆ ಅದೆಲ್ಲೂ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಅರಿವು ಆಗ್ತಾ ಹೋಗುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಭಾಗಕ್ಕೆ ಯಾವ ಥರ ರಕ್ತ ಪರಿಚಲನೆ ಆಗುತ್ತೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಆ ಥರ ಕಾನ್ಷಿಯಸ್ ಇಟ್ಟು ಮಾಡ್ತಾ ಹೋಗಬೇಕು. ಜೊತೆಗೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ ಮತ್ತು ಮುದ್ರಾಗಳ ಕಾಂಬಿನೇಷನ್ನು, ಮತ್ತು ಈ ಥರ ಯೋಗಾಭ್ಯಾಸಗಳು, ಮತ್ತು ಪ್ರೆಷರ್ ಪಾಯಿಂಟ್ಸಲ್ಲಿ ಒತ್ತಡ ನೀಡುವಂಥದ್ದು, ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಕೆಲವೊಂದು ಚಕ್ರನ ಎನರ್ಜೈಸ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಕಾಂಬಿನೇಷನ್ ಮಾಡಿದಾಗ ಏನಾಗುತ್ತೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇನ್ನೊಂದು ಮೇನ್ ಕ್ವೆಶನ್ ಅಂತ ಹೇಳಿದ್ರೆ, ಈಗಿನ ಹೆಣ್ಮಕ್ಳು ಕರೆಕ್ಟ್ ಟೈಮಿಗೆ ಪೀರಿಯಡ್ಸ್ ಆಗ್ತಾನೆ ಇರೋದಿಲ್ಲ. ಒಂದಿಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ, ಕನ್ಫ್ಯೂಷನ್ ಐತೆ. 28 ದಿನಕ್ಕೆ ಆಗಬೇಕಾ, ಇಲ್ಲ ಅಂತ ಹೇಳಿದ್ರೆ 30 ದಿನಕ್ಕೆ, 1 ತಿಂಗಳಿಗೆ ಆಗಬೇಕಾ ಅಂತ. ಯಾವಾಗ ಪೀರಿಯಡ್ಸ್ ಆದ್ರೆ ಕರೆಕ್ಟ್, ಅಂದ್ರೆ ಎಷ್ಟು ದಿನಕ್ಕೆ ಒಮ್ಮೆ ಪೀರಿಯಡ್ಸ್ ಆಗಬೇಕು, ಹಾಗೆ ಪೀರಿಯಡ್ ಸರಿ ಆಗ್ತಿಲ್ಲ ಅಂತ ಅಂದಾಗ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ನೀವು ಕೊಡ್ತೀರಾ? ಅಂದರೆ ನೀವು 13-14ನೇ ಏಜಲ್ಲಿ ಇಂದ ಸ್ಟಾರ್ಟ್ ಆಗಿ 20 ವರ್ಷ 22 ವರ್ಷ ಎಷ್ಟೇ ಆದ್ರೂ ಯಾವ ಥರ ಸೈಕಲ್ ಇರುತ್ತೆ. 28 ಡೇಸಿಗಿದ್ರೆ ಅದೇ ಥರ ಆಗಬೇಕು, 30 ಡೇಸಿಗಿದ್ರೆ ಅದೇ ಥರ ಆಗಬೇಕು. ಆ ವರ್ತ ಕರೆಕ್ಟ್ ಆಗ್ತಾ ಬರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಓವ್ಯುಲೇಷನ್ ಪೀರಿಯಡ್ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ತುಂಬಾ ಮಾತಾಡ್ಲಿಕ್ಕಿದೆ. ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಮಾತಾಡೋಣ. ಸೊ ಆ ರೀತಿ ಮಾಡಿದಾಗ ಮುಂದೆ ಆಗೋ ಅನಾಹುತಗಳನ್ನೆಲ್ಲ ತಪ್ಪಿಸ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗರ್ಭಕೋಶದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗರ್ಭಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಇತರೆ ಸಮಸ್ಯೆಯಿಂದ ಬಳಲ್ತಾ ಇದ್ರೆ, ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು, ಡಾಕ್ಟರ್ನ ನೇರವಾಗಿ ಭೇಟಿ ಆಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಸೆಪ್ಟೆಂಬರ್ 14ರಂದು ದಾವಣಗೆರೆಯಲ್ಲಿ ಕಾರ್ಯಾಗಾರ. ನೋಂದಣಿ ಚಿಕಿತ್ಸೆಗಾಗಿ ಸಂಪರ್ಕಿಸಿ 8660518164 ಅಥವಾ 9740410450. ಚಿಕಿತ್ಸಾಲಯದ ವಿಳಾಸ ಡಾಕ್ಟರ್ ಲತಾ ಶೇಖರ್ ಅವರ ಪ್ರಾಕೃತಿಕ ಸಮಗ್ರ ಚಿಕಿತ್ಸಾಲಯ, ಗಿರಿನಗರ, ಬೆಂಗಳೂರು. ದಾವಣಗೆರೆ ಕಾರ್ಯಾಗಾರದ ವಿಳಾಸ ಚಿಂದೋಡಿ ಲೀಲಾ ಕಲಾಕ್ಷೇತ್ರ, ಕುವೆಂಪು ನಗರ, ಎಂಸಿಸಿ ಬ್ಲಾಕ್, ದಾವಣಗೆರೆ.